ಮಂದಿನೂ ಬೇಕು, ಎಲ್ಲರಿಗೆ ಸಮನಾಗೆ ನೋಡ್ಕೋಬೇಕಾಗುತ್ತೆ. ಒಂದ್ ಕಣ್ಣಿ ಬೆನ್ನಿ, ಒಂದ್ ಕಣ್ಣಿ ಸುಣ್ಣ ಹಾಕೋರು ತಾಯಿ ಆಗಲ್ಲ. ನಮಸ್ಕಾರ ರೀ ಎಲ್ಲರಿಗೂ. ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರ್ರಿ. ಇವತ್ತು ಶನಿವಾರ ಬೆಳಗ್ಗೆ ಟೈಮ್ 7:30 ಆಗೈತೆ ನೋಡ್ರಿ. ನಾನು ನನ್ನ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ. ಯಾರಿಗೆಲ್ಲ ನಮ್ಮ ಲಾಗ್ ಇಷ್ಟ ಆಗತ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಆದಷ್ಟು ಬೇಗ ಪಟ್ ಅಂತ ನಮ್ಮ ಫ್ಯಾಮ್ಲಿ 10K ಆಗಲಿ ಅಂತ ನಂದು ಆಸೆ ಐತ್ರಿ. ಹಾಗಾಗಿ ಏನಕ್ಕ ದಿನ ಹೇಳ್ತೀರಿ ನಾವು ಮಾಡ್ತೀವಿ ಬಿಡ್ರಿ ಅಂತ ಅನ್ಬೋದು ನೀವು. ನನ್ನ ಹೇಳೋ ಕರ್ತವ್ಯ ರೀ, ನೀವು ಮಾಡೇ ಮಾತ್ರ ಅಂತ ನಿಮ್ಮ ಮೇಲೆ ನಂಬಿಕೆನೂ ಐತೆ ನನಗೆ. ಈಗಿದ್ರೆ ನಾನು ಶುಕ್ರವಾರ ಬೆಳಗ್ಗೆ ಏನೈತಲ್ರಿ, ಫಸ್ಟಿಗೆ ಗ್ಯಾಸ್ ಸ್ಟವ್ ಒರೆಸಿ ಅರಿಶಿನ ಕುಂಕುಮ ಹಚ್ಬಿಟ್ಟು ಬಟಾಟಿನ ಕುದ್ಸಾಕಿ ಇಟ್ಬಿಟ್ಟು ಅವು ಸ್ವಲ್ಪ ಇದ್ದು. ಮೊನ್ನೆ ಬುಧವಾರ ದಿವಸ ಕಾಯಿಪಲ್ಯಕ್ಕೂ ಹೋಗಿತ್ತಿಲ್ಲ ರೀ. ನನ್ನ ಮಗಳಿಗಿದ್ರೆ ದೋಸೆ ಸಂಗಟ ಬಟಾಟಿ ಪಲ್ಯ ಇದ್ರೇ ಇಷ್ಟ ಆಗೋದು. ಹಾಗಾಗಿ ಸ್ವಲ್ಪ ಇದ್ದು ಅಂತ ಹೇಳಿ ಕುದ್ಸಾಕಿ ಇಟ್ಬಿಟ್ಟು ಕಸ ಗುಡಿಸಿ ಹೊರಗಡೆ ಹೋಗಿ ನೀರು ಹಾಕಿ ಹೊಸ್ಲಿಕ್ಕೆಲ್ಲ ನೀರು ಹಾಕಿ ಬರಾಟಿಗೆ ಇಲ್ಲಿ ಬಟಾಟಿ ಇಟ್ಟಿದ್ದು ನೆನಪೇ ಇಲ್ಲ ರೀ. ಸ್ವಲ್ಪ ಹೊತ್ತು ಬಿಟ್ಟಿದ್ದು ಪರವಾಗಿಲ್ಲ ಬಿಡು, ಮತ್ತೇನು ಮಾಡೋದು ಹೊತ್ತದ ಮೇಲೆ ಅಂತ ಸಪ್ಪಿ ಎಲ್ಲ ತೆಗೆದುಬಿಟ್ರೆ ಸರಿ ಹೋಗುತ್ತಾ. ಆಮೇಲೆ ಪಲ್ಯ ಮಾಡಕ್ಕೆ ಬರುತ್ತಂತೆ ಅದನ್ನೇ ಸಪ್ಪಿ ತೆಗೆದಿಡಾಕಂತೀನಿ ನೋಡಿರಿ. ಮತ್ತು ಹಂಗೆ ಬಿಟ್ಟರೆ ಅದು ವಾಸನೆ ಎಲ್ಲ ಹೀರ್ಕೊಂಡ್ಬಿಡ್ತಾವಲ್ಲ, ಮತ್ತು ನೀರನ್ನೂ ಹಾಕಬಾರ್ದು. ಅದಕ್ಕಾಗಿ ಸಪ್ಪಿ ತೆಗೆದಿಟ್ಬಿಟ್ರೆ ಆಗುತ್ತಂತೆ ನಾನು ಬಟಾಟಿ ಮೇಲಿಂದ ಸಪ್ಪಿ ಎಲ್ಲ ತೆಗೆದಿಡಾಕಂತೀನಿ ನೋಡಿರಿ. ತನಗೆ ಬರೀ ಚಟ್ನಿ ಮಾಡಿಕೊಟ್ರೆ ಅಷ್ಟು ಇಷ್ಟ ಆಗಂಗಿಲ್ಲ. ಅದಕ್ಕೆ ಬಟಾಟಿನೂ ಸ್ವಲ್ಪ ಇದ್ದು ಅಷ್ಟು ಮಾಡಿಬಿಟ್ರಾಯ್ತು. ಮತ್ತು ನಾಳೆ ರವಿವಾರ ಅಥವಾ ಬುಧವಾರ ತರಕ್ಕೆ ಬರುತ್ತಂತ ಅಷ್ಟೇ ಕುದ್ಸಾಕಿಟ್ಟು ಹೋಗಿದ್ದೆ ರೀ. ಬರೋಕ್ಕೆ ಈ ಥರ ಆಗಿದ್ದು ಪರವಾಗಿಲ್ಲ ಅಂತ ಎಲ್ಲನೂ ಸಪ್ಪಿ ಎಲ್ಲ ತೆಗೆದಿಟ್ಟು ಜಳಕ ಎಲ್ಲ ಮುಗಿಸ್ಕೊಂಡು ಬಂದು ಈಗಿದ್ರೆ ಪಲ್ಯ ಮಾಡಾಕಂತೀನಿ ನೋಡಿರಿ. ಇವತ್ತಂತೂ ಮೂಡೇ ಇಲ್ಲ. ಅಂದರೆ ಏನೋ ಒಂಥರ ಮನಸ್ಸಿಗೆ ಕಸಿಪಿಸಿ ಆಗ್ತಾ ಇರ್ತೈತಿ. ಬೇಡದೇ ಇರೋ ವಿಚಾರಗಳನ್ನು ಬಂದುಬಿಟ್ಟು ಕೆಲಸದ ಮೇಲೆ ಕಾನ್ಸಂಟ್ರೇಷನ್ನೇ ಇರಲ್ಲ ರೀ. ಒಗ್ಗರಣೆ ಹಾಕಾಕತ್ತಿದ್ದೆ, ಅದಕ್ಕೆ ಫಸ್ಟಿಗೆ ಎಣ್ಣೆ ಉದ್ದಿನಬೇಳೆ ಸ್ವಲ್ಪ ಹಾಕಿಬಿಟ್ಟು ಇಟ್ಟಿದ್ದೀನಿ. ಈ ಕೈ ಚಟ್ನಿ ಮಾಡಬೇಕಂತ ಅದನ್ನ ನೆನಪೇ ಇಲ್ಲ. ಉದ್ದಿನಬೇಳೆ ಮತ್ತು ಅದು ಜೀರಿಗೆ ಎಲ್ಲ ಹೊತ್ಬಿಟ್ಟಿದ್ದು ಹಿಂಗೆ ಆಗುತ್ತೆ ನೋಡಿರಿ. ಮನಸ್ಸು ಸರಿ ಇರ್ಲಿಕ್ಕಂದ್ರೆ ನಾವು ಎಷ್ಟೇ ಮನಸ್ಸನ್ನು ಸರಿ ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ, ಆದರೆ ಕೆಲವೊಂದು ಸಲ ಅದು ಮನಸ್ಸು ಡಿಸ್ಟರ್ಬ್ ಆಗ್ತಾ ಇರ್ತೈತಿ. ಯಾಕಂದರೆ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರಲ್ಲ. ನಾವು ಎಷ್ಟೇ ಒಳ್ಳೆಯ ಕೆಲಸ ಮಾಡಿಬಿಟ್ರು ಅವಾಗ ಏನಪ್ಪ ಹಿಂಗೆ ನಾವು ಎಷ್ಟೇ ಒಳ್ಳೇದು ಮಾಡಿದ್ರು ಈ ಥರ ನಮ್ಮ ಬಗ್ಗೆ ಮಾತಾಡ್ತಾರಲ್ಲ ಅಂತ ಅನ್ನಿಸ್ತಾ ಇರ್ತೈತಿ. ಮಾತಾಡೋರು ಮಾತಾಡ್ತಾರೋ ಏನೂ ಮಾಡೋಕ್ಕಾಗಂಗಿಲ್ಲ ರೀ. ಅದೇನೋ ಅಂತಾರಲ್ಲ, ಹಿಂದ್ಕಿನ ಕಾಲಿಂದನೂ ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತ ಅದು ಐತೆ ಅಲ್ರಿ. ರಾಮ ಮತ್ತು ಕೃಷ್ಣಗೂ ಬಿಟ್ಟಿಲ್ಲ. ಹಾಗಾಗಿ ಅವ್ರು ಎಷ್ಟೇ ಒಳ್ಳೆಯವರಿದ್ರೂ ಒಳ್ಳೆಯವ್ರಿಗೇ ಕಷ್ಟಗಳು ಬರ್ತಾವೆ, ಮತ್ತು ಒಳ್ಳೆಯವ್ರಿಗೇ ಕೆಟ್ಟದಾಗಿ ಮಾತಾಡ್ತಾ ಇರ್ತಾರೆ. ಏನೂ ಮಾಡೋಕ್ಕಾಗಂಗಿಲ್ಲ. ಇತ್ತೀಚಿನ ಜನ್ರೇಷನ್ ಅಂತೂ ಜಾಸ್ತಿ ಆಗಿಬಿಟ್ಟೈತ್ರಿ. ಅಂದರೆ ಉಂಡ ತಾಟೊಳಗೇ ಹೊಲಸು ಮಾಡೋರು ಕೆಲವೊಬ್ಬರು ಇರ್ತಾರೆ. ಏನೂ ಮಾಡೋಕ್ಕಾಗಂಗಿಲ್ಲ. ಏನು ಮಾಡೋಕ್ಕೂ ಮನಸ್ಸಿಗೆ ಒಂದೊಂದ್ಸಲ ಬೇಜಾರು ಆಗ್ತಿರ್ತೈತಿ. ನಾವು ಎಷ್ಟೇ ಅದನ್ನ ಅವಾಯ್ಡ್ ಮಾಡ್ಬೇಕಂತ ಪ್ರಯತ್ನ ಪಡ್ತಾನೆ ಇರ್ತೀನಿ. ಆದ್ರೂ ಪದೇ ಬಂದುಬಿಟ್ಟು ನನಗೆ ಟಾರ್ಚರ್ ಮಾಡ್ತಾನೆ ಇರ್ತೈತಿ. ಒಂದು ವಿಷಯ ಯಾವುದಾದ್ರೂ ತಲೆಯೊಳಗೆ ಹೋಗ್ಬಿಟ್ರೆ ಮಿನಿಮಮ್ ಅಂದರೂ ಒಂದು ತಿಂಗಳಾನ್ಗಟ್ಲೆ ಮನಸ್ಸನ್ನು ಕೊರಿತಾ ಇರ್ತೈತ್ರಿ. ಆದಷ್ಟು ನಾನು ಭೀ ಅದನ್ನ ತೆಗಿಬೇಕಂತ ದಿನಾ ಪ್ರಯತ್ನ ಪಡ್ತಾ ಇರ್ತೀನಿ. ಆದರೆ ಅದು ಯಾವುದೇ ಒಂದು ಗಾಯ ಆಗಿಬಿಟ್ರೆ ಮನಸ್ಸಿಗಾಗಲಿ ದೇಹಕ್ಕಾಗಲಿ ಅಷ್ಟು ಈಜಿಯಾಗಿ ಕಮ್ಮಿ ಆಗಂಗಿಲ್ಲಲ್ರಿ. ಹಾಗಾಗಿ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಏನಕ್ಕ ಹಿಂಗೆ ಹೇಳಕತ್ತೀರಂತ ಅನ್ಬೋದು. ಅದು ಕೆಲವೊಬ್ಬರು ಸಂಬಂಧಪಟ್ಟಿದ್ರಿ, ಎಲ್ಲರಿಗೂ ಹೇಳಾಕತ್ತಿಲ್ಲ. ಅಂದರೆ ಕೆಲವೊಬ್ಬರು ನಮ್ಮ ಬಗ್ಗೆ ಮಾತಾಡ್ತಾರಲ್ಲ ಅವ್ರ ಬಗ್ಗೆ ಹೇಳಾಕತ್ತಿದ್ದು. ಮತ್ತು ಕೆಲವೊಬ್ರು ಹೆಂಗೆ ಗೊತ್ತಿದ್ರಿ, ನಮ್ದು ಅಷ್ಟು ಆಸ್ತಿ ಐತಿ ಇಷ್ಟು ಆಸ್ತಿ ಐತಿ ಅಂತ ನಮ್ಮ ಮುಂದೆ ಮಾತಾಡ್ದಾಗ ಏನೈತಿಲ್ಲ ನಮ್ಮ ಮನಸ್ಸಿಗೂ ಹರ್ಟ್ ಆಗ್ತಿರ್ತೈತಿ. ಅಂದರೆ ನಮ್ಮದು ಆಸ್ತಿ ಇಲ್ಲ ಅಂತ ಈ ಥರ ಮಾತಾಡ್ತಾರೆ ಅಂತ ಅನ್ನಿಸ್ತಿರ್ತೈತಿ ನೋಡಿರಿ. ಅಂಥವ್ರು ನಮ್ಮ ಬಗ್ಗೆ ಹಿಂದೆ ಮಾತಾಡೋರಿಗೆ ಮತ್ತು ಅಷ್ಟು ಆಸ್ತಿ ಇಷ್ಟು ಆಸ್ತಿ ಅಂತ ಹೇಳ್ತಿರ್ತಾರಲ್ಲ ಅವ್ರಿಗೆ ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಎಲ್ಲರೂ ಇಲ್ಲರಿ, 100ದಾಗ ಒಬ್ಬರಾದ್ರೂ ಇದ್ದೇ ಇರ್ತಾರಲ್ಲ. ಹಾಗಾಗಿ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಲೈಫ್ ಒಳಗೆ ಸೋತಿರ್ಬೋದು, ಸತ್ತಿಲ್ಲ. ಹಿಂದಿಲ್ಲ ನಾಳೆ ನಮ್ಮ ಜೀವನದೊಳಗೂ ಬೆಳಕು ಬಂದೇ ಬರುತ್ತೆ. ಅಷ್ಟು ತನಕ ನಾವು ಕಾಯಬೇಕಾಗುತ್ತೆ. ಎಲ್ಲನೂ ಸಡನ್ನಾಗಿ ಯಾವುದೂ ಚೇಂಜ್ ಆಗಂಗಿಲ್ಲಲ್ರಿ. ಹಾಗಾಗಿ ಸ್ವಲ್ಪ ಟೈಮ್ನೂ ಕೊಡಬೇಕಾಗುತ್ತೆ. ಮಾತಾಡೋರು ಮಾತಾಡ್ಕೊಳ್ಳಿ. ನನ್ನ ಮಕ್ಕಳು ನನಗೆ ಒಂದು ಲೆಕ್ಕ ಇಲ್ಲದಷ್ಟು ಆಸ್ತಿನ ನನ್ನ ಮಕ್ಕಳೇ ನನಗೆಲ್ಲ. ಹಾಗಾಗಿ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ನಮ್ಮ ಬಗ್ಗೆ ಮಾತಾಡೋರಿಗೆ ಮತ್ತು ಅವ್ರ ಆಸ್ತಿನ ಹೇಳ್ಕೊತಾರೋ ಮತ್ತು ಅವ್ರ ಆಸ್ತಿನ ತೋರಿಸ್ಕೊತಾರಲ್ಲ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಲೈಫ್ ಒಳಗೆ ನಾನು ಸೋತಿರ್ಬೋದು. ಅಂದರೆ ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿದ್ದೀನಿ. ಎಲ್ಲರಿಗೂ
ಏನಂತಾರಲ್ಲ ಹೇಳಿದ್ರೂ ತಪ್ಪಾಗುತ್ತೆ, ಹೇಳದೇ ಇದ್ರೂ ತಪ್ಪಾಗುತ್ತೆ. ಅಷ್ಟೆಲ್ಲ ತಿಂದು ಉಂಡು ಮತ್ತು ನಮ್ಮ ಮೇಲೇ ದ್ವೇಷ ಮಾಡ್ತಾರೋ, ನಮ್ಮ ಬಗ್ಗೆನೇ ಹಿಂದೆ ಮಾತಾಡ್ತಾರಲ್ಲ, ಅವರಿಗೆ ಆದಷ್ಟು ಅರ್ಥ ಆಗಿರ್ಬೋದು. ಏನು ಮಾಡೋಕ್ಕಾಗಂಗಿಲ್ಲ. ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂತ ಕೂಡಬಾರ್ದಂತ ಅನಿಸುತ್ತೆ. ಆದ್ರೂ ಕೆಲವೊಂದು ಸಲ ಮನಸ್ಸಿಗೆ ಬೇಜಾರಾಗ್ಬಿಟ್ಟು ಕೆಲ್ಸದ ಮೇಲೆ ಕಾನ್ಸಂಟ್ರೇಷನೇ ಇರೋಲ್ಲ. ಹಿಂಗಾಗಿ ಏನು ಮಾಡೋಕ್ಕಾಗಂಗಿಲ್ಲ ರೀ. ಎಲ್ಲರ ಲೈಫ್ ಒಳಗೆ ಒಂದೊಂದು ವಿಷಯಗಳ ಬಗ್ಗೆ ಇದ್ದೇ ಇರ್ತಾವೆ. ನನ್ನ ಲೈಫ್ ಒಳಗೂ ಅಷ್ಟೇ ನಮ್ಮವ್ರನ್ನೇ ನಮಗೆ ನೋವು ಕೊಡ್ತಾ ಇರ್ತಾರೆ. ಏನು ಮಾಡೋಕ್ಕಾಗಂಗಿಲ್ಲ. ಈಗಿದ್ರೆ ನಾನು ನಾಷ್ಟಕ್ಕೆ ರೆಡಿ ಮಾಡಕ್ಕಂತೀನಿ ನೋಡ್ರಿ, ಒಂದೊಂದು ಸಲ ನಗುನೂ ಬರುತ್ತೆ, ಒಂದೊಂದು ಸಲ ಬೇಜಾರೂ ಆಗ್ತಿರ್ತೈತಿ. ಲೈಫ್ ಅಂದ್ರೆ ಹಾಗೆ, ಏನಕ್ಕ ಇದನ್ನೇ ಗೋಲು ಅಂತ ಹೋಗಬೇಡ್ರಿ. ಯಾಕಂದ್ರೆ ಮನ್ಸಿಗೆ ಬೇಜಾರು ಅನ್ಸಾದಿತ್ತು, ಅದಕ್ಕಾಗಿ ನಿಮ್ಮ ಮುಂದೆ ಹೇಳಿದ್ದಷ್ಟ. ಹಾಗಾದ್ರೆ ನಿನ್ನೆ ನಾನು ಬರೀ ಅಕ್ಕಿ ಮತ್ತು ಕಡಲೆಬೇಳೆ ನೆನೆಸ್ಬಿಟ್ಟು ರುಬ್ಬಿಟ್ಟಿದ್ದೆ. ಆದರೆ ಅದು ದೋಸೆನ ಇವತ್ತು ರೆಡಿ ಮಾಡಾಕಂತೀನಿ ನೋಡಿರಿ. ಉದ್ದಿನಬೇಳೆ ಮತ್ತು ಮೆಂತ್ಯ ಏನೂ ಯೂಸ್ ಮಾಡಿಲ್ಲ. ಬರೀ ನಾನು 2 ಗ್ಲಾಸ್ ಅಕ್ಕಿಗೆ 2 ಹಿಡಿಯಷ್ಟು ಉದ್ದಿನಬೇಳೆನ ಕಡಲೆಬೇಳೆನ ಹಾಕಿಬಿಟ್ಟು ನೆನೆಸಿಟ್ಟಿದ್ದೆ ರೀ. ಅಕಸ್ಮಾತಾಗಿ ಕಡಲೆಬೇಳೆನೂ ಇದ್ದಿತ್ತಿಲ್ಲ ಅಂದರೆ ಸ್ವಲ್ಪ ಮೆಂತ್ಯನ ಅದಕ್ಕೆ ಅಕ್ಕಿಗೆ ಹಾಕಿಬಿಟ್ಟು ಬರೀ ಮೆಂತ್ಯ ದೋಸೆನೂ ಮಾಡ್ಬೋದು. ಆದರೆ ರುಬ್ಬಂದ ಸ್ವಲ್ಪ ಅವಲಕ್ಕಿ ಅಥವಾ ಅನ್ನನ ಮಿಕ್ಸ್ ಮಾಡ್ಕೋಬೇಕು, ಅವಾಗ ದೋಸೆನೂ ಚಲೋ ಬರ್ತಾವೆ ನೋಡಿರಿ. ಅಕ್ಕಿ ಬದಲಿ ಮತ್ತು ಕೆಂಪಕ್ಕಿ ಅಥವಾ ಮತ್ತು ಅದು ನವಣಕ್ಕಿ ಸಿಗ್ತಲ್ಲ, ಅದನ್ನ ಬಳಸ್ಬಿಟ್ರಂತೂ ಇನ್ನೂ ಬೆಸ್ಟ್ ಆಗುತ್ತೆ. ಮತ್ತು ಸಜ್ಜಿ ದೋಸೆನೂ ಮಾಡ್ಕೋಬೋದು. ಉದ್ದಿನಬೇಳೆ ಮತ್ತು ಬಳಸ್ತೇನೆ. ನಮ್ಮ ಮನೆಯೊಳಗೆ ಏನಿರುತ್ತಲ್ಲ ಅದನ್ನ ಬಳಸ್ಬಿಟ್ಟು ರುಚಿಯಾಗಿ ಮಾಡ್ಕೊಂಡು ತಿಂದುಬಿಟ್ರೆ ಮನಸ್ಸಿಗೆ ಏನೋ ಒಂಥರ ತೃಪ್ತಿನೂ ಇರುತ್ತಲ್ರಿ. ನಾನು ಎಲ್ಲರಿಗೆ ನಾಷ್ಟಕ್ಕಿದ್ರೆ ದೋಸೆ ಮತ್ತು ಪಲ್ಯ ಚಟ್ನಿ ಹಾಕಿ ಕೊಡಾಕಂತೀನಿ ನೋಡಿರಿ. ಅವ್ರಿಗೆ ಹಾಕಿ ಕೊಟ್ಬಿಟ್ಟು ನಾನು ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ತನು ಇದ್ರೆ ಕಾಲೇಜ್ಗೆ ಹೊಂಟಿದ್ಲ. ಹಂಗಾಗಿ ತನಗೂ ಫೀ ಕೊಟ್ಟು ಕಳಿಸ್ಬೇಕ್ರಿ. ಈ ಹುಡುಗಿ ಏನೈತಲ್ರಿ, ನಮ್ಮ ಮನೆ ಮುಂದೆ ಅದಾರಲ್ಲ, ಅವರು ಮಕ್ಕಳ ಮೇಲೂ ಭೇದ ಭಾವ ತೋರಿಸ್ತಾರೆ ಕೆಲವೊಬ್ಬರು. ನನಗೂ ಅದು ಅರ್ಥ ಆಗೈತಿ, ನನ್ನ ಮಕ್ಕಳಿಗೂ ಅರ್ಥ ಆಗೈತಿ. ತಿನ್ನೋ ಉಣ್ಣೋ ವಿಷಯದಾಗೂ ಅಷ್ಟೇ ರೀ, ಮುಚ್ಚಿಡೋದು ಮತ್ತು ಒಂಥರ ಮಾಡ್ತಾ ಇರ್ತಾರೆ. ನಮ್ಗೆ ಆ ಥರ ಬುದ್ಧಿ ಇಲ್ಲ ನೋಡಿರಿ. ನಮ್ಮ ಮಕ್ಕಳಾದ್ರೂ ಅಷ್ಟೇ, ಬೇರೆದವ್ರ ಮಕ್ಕಳಾದ್ರೂ ಅಷ್ಟೇ. ನಮ್ಮ ಮಕ್ಕಳಿಗಿಂತ ನಾವು ಬೇರೆದವ್ರ ಮಕ್ಕಳಿಗೆ ಜಾಸ್ತಿ ಅಂದರೆ ಯಾವಾಗಾರ ಒಂದು ಸಲ ಬಂದಿರ್ತಾರೋ ಪ್ರೀತಿ ತೋರಿಸ್ತಾ ಇರ್ತೀವಿ. ಬಟ್ ಕೆಲವೊಬ್ರು ಹೆಂಗೆ ಗೊತ್ತಂದ್ರೆ ಆ ಥರ ಮಾಡ್ತಿರ್ತಾರೆ. ಏನು ಮಾಡೋಕ್ಕಾಗಂಗಿಲ್ಲ. ಅದು ನನಗೂ ಅನುಭವ ಆಗೈತಿ. ನನ್ನ ಮಕ್ಳಿಗೂ ಅರ್ಥ ಆಗುತ್ತಾ, ಹಾಗಾಗಿ ಅವರು ಅಂತ ಇರ್ತಾರೆ. ಈಗಿದ್ರೆ ರೊಕ್ಕನ ಎಣಿಸ್ಬಿಟ್ಟು ಏನಕ್ಕ ಸೋಕಿ ಮಾಡಕ್ಕಂತೀವಿ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಕಷ್ಟಪಟ್ಟು ದುಡ್ಡನ್ನು ಮಕ್ಕಳು ಎಜುಕೇಷನ್ಗೋಸ್ಕರ ಹಾಕೋದಾಗುತ್ತಲ್ರಿ, ಅದು ನಮ್ಮ ಕರ್ತವ್ಯನೂ. ತನ್ನೊಂದು ಫೀ ತುಂಬಿದ್ದಿಲ್ಲ ಲಾಸ್ಟ್ ಅಂದರೆ ಸ್ವಲ್ಪ ತುಂಬಿದ್ವಿ, ಇನ್ನೊಂದು ಸ್ವಲ್ಪ ಇತ್ತು. ಹಾಗಾಗಿ ಇನ್ನಷ್ಟು ಫೀ ಕಟ್ಬಿಟ್ಟು ಹಾಲ್ ಟಿಕೆಟ್ ಕೊಡಬೇಕು. ಇಲ್ಲಾಂದರೆ ಎಕ್ಸಾಮ್ದು ಹಾಲ್ ಟಿಕೆಟ್ ಬೇಕಾಗುತ್ತಲ್ರಿ. 28ನೇ ತಾರೀಕಿಗೆ ಎಕ್ಸಾಮ್ ಅದಾವೆ. ಆದಷ್ಟು ತನಗೆ ಚೆನ್ನಾಗಿ ಬರೆಯತ್ತೆ ನಾನು ಹೇಳ್ತಾ ಇರ್ತೀನಿ. ನಿಮ್ಮ ಆಶೀರ್ವಾದನೂ ಇರಲಿ ತನ್ನೊಂದು ಮೇಲೆ ರೀ. ಅಂದರೆ ಎಲ್ಲ ತಾಯಿ ತಂದೆಗೆ ಮಕ್ಕಳು ಎಕ್ಸಾಮ್ ಬಂದಾಗ ಟೆನ್ಷನ್ ಅಂತ ಅನ್ನಿಸ್ತಾ ಇರ್ತೈತಿ. ಹಾಗಾಗಿ ತನಗೆ ಫೀ ತುಂಬಿಸಿಂದ ಹಾಲ್ ಟಿಕೆಟ್ ತೊಗೊಂಡು ಬಾರಮ್ಮ ಅಂತ ಹೇಳಿದ್ದು. ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗಿದ್ರೆ, ಹಾಗಾಗಿ ಆಕೆ ನಡ್ಕೊತ ಬಿಸಿಲಾಗ 2-3 ಕಿಲೋಮೀಟ್ರ್ ಹೋಗಿ 2-3 ಕಿಲೋಮೀಟ್ರ್ ಫೈನಲಿ ಬಂದು ನೋಡ್ರಿ. ಬಿಸಿಲಂತೂ ಸಿಕ್ಕಾಪಟ್ಟೆ ಆಗೈತಿ ನಮ್ಮ ಬಿಜಾಪುರದಾಗ. ಇನ್ನಂತೂ ಫುಲ್ ಏನೋ ಅಂತ ಬಜ್ಜಿನೇ ಆಗೋದ್ರಿ. ಅಷ್ಟು ಬಿಸಿಲು ಸ್ಟಾರ್ಟ್ ಆಗುತ್ತೆ. ಇನ್ನೂ ಸ್ವಲ್ಪ ಕಮ್ಮಿ, ಇನ್ನೊಂದು ತಿಂಗಳದಾಗಂತೂ ಫುಲ್ ಅಷ್ಟು ಬಿಸಿಲು ಜಾಸ್ತಿ ಆಗಿರ್ತೈತಿ. ಫೈನಲಿ ಏನವ ಬಿಸಿಲು ಭಾಳ ಐತೆ ಅಂತ ಅನ್ಕೊತ ಬಂದ್ಲು. ಹಾಲ್ ಟಿಕೆಟ್ ತೊಗೊಂಡ್ರಿ. ನಾನು ಈಗ ದೋಸೆ ತಿನ್ನೋಕೆ ಇಷ್ಟ ಇದ್ದಿತ್ತಿಲ್ಲ. ನಿನ್ನೆದು ರೈಸ್ ಇತ್ತು, ಹಾಗಾಗಿ ಅದನ್ನೂ ಸ್ವಲ್ಪ ಚಿತ್ರಾನ್ನ ಮಾಡಿಕೊಂಡು ಸ್ವಲ್ಪ ಚುಮ್ಮರಿಗೆ ಒಗ್ಗರಣೆ ಹಾಕಿಬಿಟ್ಟು ಅದನ್ನೇ ಊಟ ಮಾಡೋಣಂತೇಳಿ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ. ನನಗೆ 2 ಟೈಮ್ ದೋಸೆ ತಿಂದುಬಿಟ್ರೆ ಪಿತ್ತಾದಂಗೆ ಆಗುತ್ತೆ. ಅದಕ್ಕಾಗಿ ಚುಮ್ಮರಿ ಮತ್ತು ಅನ್ನ ತಿನ್ಕೊಂಬಿಟ್ಟು 1:30ಗೆ ಈಗಿದ್ರೆ ನಾನು ನಿನ್ನೆ ಹೇಳಿದ್ದೆ ಅಲ್ರಿ, ಅದೇನಂತಾರೆ ಸೀರೆ ಬಳಸ್ಬಿಟ್ಟು ಕೌದಿ ಥರ, ಅಂದರೆ ಅದು ಬಟ್ಟಿನೂ ಅಂತಾರೆ ಕೌದಿ ಥರ ಹೊಲಿಯೋದಂತೇಳಿ. ಅವಾಗೆಲ್ಲ ನಮ್ಮ ಅಜ್ಜಿ ಅದು ರೆಡಿ ಮಾಡಿಬಿಟ್ಟು ಸಣ್ಣಗೆ ತಿಂಗಾನ್ಗಟ್ಟಲೆ ಹೊಲಿತಿದ್ರು. ಆ ಥರ ಅಲ್ಲ ರೀ ಇದು, ಜಟ್ಪಟ್ ಅಂತ ಆಗೋದು. ಹಾಗಾಗಿ ನಾವು ಮನೆಯೊಳಗೆ ಹಳೆ ಬೆಡ್ಶೀಟ್ ಆಗಲಿ ಹಳೆ ಜಮಖಾನೆ ಆಗಲಿ ಇದ್ದಾಗ ಸ್ವಲ್ಪ ಹಳೇದಾಗ್ತಾ ಇದ್ದಂಗೆ ಸ್ವಲ್ಪ ಏನಂತಾರೆ ಸ್ವಲ್ಪ ಹರಿಯೋದು ಆ ಥರ ಬಿಟ್ಟಂಗೆ ಅಂದರೆ ಬಿಡೋದು ಆ ಥರ ಆಗ್ತಿರ್ತವಲ್ಲ, ಇದು ಅಷ್ಟೇ ರೀ. ಜಮಖಾನೆ ಸ್ವಲ್ಪ ಏನಂತಾರೆ ಹೊಲಿಗೆ ಥರ ಬಿಟ್ಟಂಗೆ ಆಗಿತ್ತು. ಅದನ್ನ ಈ ಥರ ಯೂಸ್ ಮಾಡ್ಕೊಂಡ್ರೆ ಆಯಿತು. ಮತ್ತು ದಿಪ್ಪನೂ ಆಗುತ್ತೆ, ನೋಡಕ್ಕೂ ಚಲೋ ಇರುತ್ತೆ, ಭಾಳ ದಿವ್ಸ ತನಕ ಬಾಳಿಕೆನೂ ಬರುತ್ತಂತೆ. ಅದನ್ನೇ ಕೆಲಸ ಸ್ಟಾರ್ಟ್ ಮಾಡಿದ್ದು ನೋಡಿರಿ. ನಾನು ಫಸ್ಟ್ ಟೈಮ್ ಮಾಡಾಕತ್ತಿದ್ದು. ನಾನು ಹೋದ ಸಲ ಏನೈತಲ್ರಿ, ನಮ್ಮ ಮನೆ ಬಾಜುಕ ಇದ್ದರು, ಅವ್ರ ಕಡೆಯಿಂದ ಹೊಲಿಸಿದ್ದು. ಈ ಸಲ ನಾನೇ ರೆಡಿ ಮಾಡೋಣ ಅಂತ ಹೇಳಿ ತೊಗೊಂಡು ಕೂತಿದ್ದೀನಿ. ಹೆಂಗೆ ಬರುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಪ್ರಯತ್ನ ಪಡೋದ್ರೊಳಗೆ ಏನು ತಪ್ಪಿಲ್ಲಲ್ರಿ. ಅದ್ರೊಳಗೇನು
ಸುಮ್ಮನೆ ಮೊಬೈಲ್ ನೋಡ್ಕೊತ ಕುಂತು ಟೈಮ್ ಪಾಸ್ ಮಾಡೋಕ್ಕಿಂತ ಈ ಥರ ಏನಾದರೂ ಒಂದು ಮಾಡಿಬಿಟ್ರೆ ನಮಗೂ ಒಂದು ಕಲ್ತಂಗೆ ಆಗುತ್ತೆ ಅಂಥೇಳಿ ನಾನು ಸ್ಟಾರ್ಟ್ ಮಾಡಿದ್ದು. ಈಗಿದ್ರೆ ಅದು ಜಮ್ಖಾನಿದು ಸೈಡಿಗೆಲ್ಲ ಅದು ಗಂಟೆಲ್ಲ ಹಾಕಿರ್ತಾರಲ್ಲ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಈಗ ಒಂದೆರಡು ಸೀರೆ ತೊಗೊಂಡಿದ್ದಿದ್ರಿ. ಇದು ಸೀರೆ ಸಾಫ್ಟಾಗೆ ಡೈಲಿ ಯೂಜಿಗಂತೂ ಭಾಳ ಬೆಸ್ಟ್ ಐತಿ. ಹೊಸದನ್ನ ಐತ್ರಿ. ಮೊನ್ನೆ ನಿನ್ನೆಲ್ಲ ತೆಗೆದಿಟ್ಟಿದ್ದಿಲ್ಲ ಒಂದೆರಡು ಸಾರಿನ ಅದನ್ನೇ ಬಳಸ್ಬಿಟ್ಟು ಈಗಿದ್ರೆ ಹೊಲ್ಯಾಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಅದು ಜಮ್ಖಾನೆ ಎಷ್ಟು ಉದ್ದಿತ್ತಲ್ಲ ಅಷ್ಟು ಜಮ್ಖಾನಿದ ಆತಿನ ತೊಗೊಂಡ್ಬಿಟ್ಟು ಅಷ್ಟಿಷ್ಟ ಸೀರೆನ ಕಟ್ ಮಾಡಿಬಿಟ್ಟು ಒಂದ್ರ ಮೇಲೆ ಒಂದು ಹಾಕಿಬಿಟ್ಟು ಅದನ್ನ ಹೊಲಿಬೇಕಾಗುತ್ತೆ ರೀ. ಹಾಗಾಗಿ ನಾನಿಲ್ಲಿ 2 ಸೀರೆ ತೊಗೊಂಡಿದ್ದೆಲ್ಲ ಎರಡೂ ಅದು ಬೆಡ್ಶೀಟ್ ಅಂದರೆ ಜಮ್ಖಾನ ಇತ್ತಲ್ಲ ಅದನ್ನ ಡೈಲಿ ಯೂಸ್ ಮಾಡ್ತಿದ್ವಿ. ಆದರೆ ಅದನ್ನ ಸ್ವಲ್ಪ ಹಳೇದಾಗಿತ್ತು ಅಂತ ಈ ಥರನ ಮಾಡೋಣ ಅಂತ ಮಾಡಾಕತ್ತಿದ್ದು. ಏನೋ ಅಂತಾರಲ್ಲ ಅದು ಕೆಲಸ ಇಲ್ಲಾರ್ದವ್ರು ಏನೋ ಮಾಡ್ರಂತ ಆ ಥರ ಆಗಿಬಿಟ್ಟಿತ್ತು ನನಗಂತೂ. ಸ್ಟಾರ್ಟ್ ಮಾಡೋ ತನಕ ಒಂದು, ಸ್ಟಾರ್ಟ್ ಆದಮೇಲೆ ಮತ್ತೊಂದು ಆಗ್ಬಿಡುತ್ತೆ ರೀ. ಈಗಿದ್ರೆ ನಾನು 2 ಏನು ಸೀರೆನ ತೊಗೊಂಡಿದ್ದೆಲ್ಲ ಅವು ಹೊಸ ಸೀರೆನ ರೀ. ಅವನ್ನ ಕಟ್ ಮಾಡ್ಕೊಂಡ್ಬಿಟ್ಟು ಫಸ್ಟಿಗೆ ಏನೈತಲ್ಲ ಒಂದ್ರ ಮೇಲೆ ಒಂದು ಹಾಕಿಬಿಟ್ಟು ಜಮ್ಖಾನೂ ಇಟ್ಟು ಮತ್ತು ಅದ್ರ ಮೇಲೆ ಮತ್ತೊಂದೆರಡು ಸೀರೆನ ಅಂದರೆ ಕಟ್ ಮಾಡಿದ್ದು ಸೀರೆ ಪೀಸ್ಗಳನ್ನು ಹಾಕಿಬಿಟ್ಟು ಹೊಲಿಯೋದ್ರಿ. ನೋಡೋಣ ನಾನು ಮಾಡೋಕ್ಕಂತೀನಿ. ಏನಕ್ಕೆ ಸರ್ಕಸ್ ಆದಂಗೆ ಆಗಿಬಿಟ್ಟಿತ್ತು ನನಗೂ. ಫಸ್ಟ್ ಟೈಮ್ ಇತ್ತಲ್ಲ, ಹಾಗಾಗಿ ಫಸ್ಟ್ ಟೈಮ್ ಯಾವುದೇ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಡಿಫಿಕಲ್ಟ್ ಅಂತ ಅನ್ನಿಸ್ತಾ ಇರ್ತೈತಿ. ಆದ್ರೂ ಪದೇ ಪದೇ ಮಾಡ್ತಾ ಇದ್ದಾಗ ಅದು ಈಜಿ ಅಂತ ಆಗುತ್ತೆ ರೀ. ಆ ಕಡೆ ಒಮ್ಮೆ ಈ ಕಡೆ ಒಮ್ಮೆ ಏನಪ್ಪ ಇದು ಅಂತ ಅನ್ಸೋಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಇವಾಗನೇ. ಆದ್ರೂ ಪ್ರಯತ್ನ ಪಡೋಣ ಹೆಂಗೆ ಬರುತ್ತೋ ಬರಲಿ ಅಂತ. ಆದ್ರೂ ಅವರು ಯಾವ ಥರ ಹೊಲಿತಾರಲ್ರಿ ಅಷ್ಟು ನೀಟಾಗೇನು ಬಂದಿತ್ತಿಲ್ಲ. ಬಟ್ ಪರವಾಗಿಲ್ಲ, ಓಕೆ ಓಕೆ ಅಂತ ಅನ್ಸಾಕತ್ತಿತ್ತು. ಈಗಿದ್ರೆ ನಾನು 2 ಸೀರೆನ ಫಸ್ಟಿಗೆ ಅಂದರೆ ಮ್ಯಾಲೆ ಕೆಳಗಡೆ ಒಂದೇ ಕಲರ್ ಆಗಲಿ ಅಂತ ಫಸ್ಟಿಗೆ ಒಂದು ಬ್ಲೂ ಕಲರ್ ಸಾರಿನ ಹಾಕಿಬಿಟ್ಟು ಮತ್ತು ಇದನ್ನ ಬ್ಲೂ ಅಂದರೆ ವೈಟ್ ಕಲರ್ ಇತ್ತಲ್ಲ ಅದನ್ನೂ ಹಾಕಿ ಮತ್ತು ಜಮ್ಖಾನ ಹಾಕಿಬಿಟ್ಟು ಮತ್ತು ಅದ್ರ ಮೇಲೆ ಮತ್ತು ಸೀರೆನ ಈ ಥರ ಹಾಸಾಕತ್ತಿದ್ದು ನೋಡಿರಿ. ಆ ಕಡೆ ಈ ಕಡೆ ಆಗ್ತಾವಂತ ಸೈಡಿಗೆ ಅದು ಡಬ್ಬಿ ಅದು ಇದು ಇಟ್ಟು ಸರ್ಕಸ್ ಮಾಡಾಕತ್ತಿದ್ದೆ. ನೋಡೋಣ ಹೆಂಗೆ ಬರುತ್ತೆ ಅಂತೇಳಿ ಫೈನಲಿ ಒಂದ್ರ ಮೇಲೆ ಒಂದು ಈ ಥರ ನೀಟಾಗಿ ಹಾಸಿದ್ದೀನಿ ರೀ. ಜಮ್ಖಾನ ಸ್ವಲ್ಪ ದೊಡ್ಡದಾಗ್ಬಿಟ್ಟಿತ್ತು. ಇರಲಿ ಪರವಾಗಿಲ್ಲ, ಮತ್ತು ಇದೇ ಸಾರಿ ಸ್ವಲ್ಪ ಮಿಕ್ಕಿತ್ತು ಅದನ್ನ ಹಚ್ಬಿಟ್ಟು ಹೊಲಿದ್ರೆ ಆಯ್ತು ಅಂತೇಳಿ ಈಗ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಫಸ್ಟಿಗೆ ಏನಿತ್ತಲ್ಲ ಎಲ್ಲನೂ ನೀಟಾಗಿ ಹಾಸಿ ತೊಗೋಬೇಕಾಗುತ್ತೆ. ಹಳೆ ಸೀರೆ ಇದ್ರೂ ಈ ಥರ ಮಾಡ್ಬೋದು. ಅಂದರೆ ವೇಸ್ಟ್ ಮಾಡೋ ಬದಲಿ ಒಳಗಡೆ ಹಳೆ ಸೀರೆ ಹಾಕಿಬಿಟ್ಟು ಮ್ಯಾಲೊಂದು ಚಲೋ ಸೀರೆನ ಹಾಕಿ ಒಬ್ರಿಗೆ ಹಾಸ್ಕೊಳಕ್ಕೆ ಅಥವಾ ಹೊತ್ಕೊಳಕ್ಕೂ ಆಗುತ್ತೆ. ಅವಾಗೆಲ್ಲ ಇದೇ ಥರ ಮಾಡ್ತಿದ್ರು, ಯಾವುದೋ ಅರ್ಬಿ ವೇಸ್ಟ್ ಮಾಡ್ತಿದ್ದಿಲ್ಲ. ಆದರೆ ಇವಾಗೆಲ್ಲ ಮಾಡೋಷ್ಟು ಯಾರಿಗೆ ಟೈಮ್ನೂ ಇಲ್ಲ, ಪೇಷನ್ಸ್ನೂ ಇಲ್ಲ. ನಾನು ಸುಮ್ಮನೆ ಪ್ರಯತ್ನ ಪಡಾಕತ್ತಿದ್ದು. ನನ್ನ ಮಕ್ಳು ಇದ್ರಾಗ ಬೈತಾ ಇರ್ತಾರೆ, ಏನು ಮಮ್ಮಿ ಏನೋ ಒಂದು ಮಾಡ್ತಾ ಇರ್ತೀರಿ, ಸುಮ್ಮನೆ ಒಂದು ಹೊರಗಡೆ ಒಂದು 100-200 ರೂಪಾಯಿ ಕೊಟ್ಟು ತಂದ್ರೆ ಆಗುತ್ತೆ ಅಂತೇಳಿ. ಆದರೆ ಅದು ನಾವು ಮಾಡಿದ್ದು ಒಂದೇನೋ ಮನಸ್ಸಿಗೆ ತೃಪ್ತಿ ಅಂತ ಅನಿಸುತ್ತಲ್ರಿ. ಹಾಗಾಗಿ ಅದನ್ನೇ ಸ್ಟಾರ್ಟ್ ಮಾಡಿದ್ದು. ಫಸ್ಟಿಗೆಲ್ಲ ನೀಟಾಗಿ ಅದನ್ನ ಒಂದ್ರ ಮೇಲೆ ಒಂದು ಹಾಸಿಬಿಟ್ಟು ಒಂದು ನಾವು ಹೂವು ಎಲ್ಲ ಕಟ್ತೀವಲ್ಲ ಅದು ಜಾಸ್ತಿ ಜಿಗುಟಿರಂಗಿಲ್ಲ ರೀ. ಮೆತ್ತಗಿರುತ್ತಲ್ಲ ದಾರ, ಅಂಥ ದಾರನ ತೊಗೊಂಡು ಒಂದು ಸ್ವಲ್ಪ ದೊಡ್ಡ ಸುದಿನ ತೊಗೊಂಡು ಈ ಥರ ಫಸ್ಟಿಗೆ ಸ್ವಲ್ಪ ದೂರಾಗಿ ಹೊಲಿಗೆನ ಹಾಕೊಂಡ್ಬಿಡಬೇಕು. ಅಂದರೆ ಹೊಲೆ ಮುಂದಾಗೆ ಏನಿರ್ತದ್ರಿ ಆ ಕಡೆ ಈ ಕಡೆ ಸರಿಯಂಗಿಲ್ಲ. ಹಾಗಾಗಿ ಈ ಥರ ಎಲ್ಲನೂ ನೀಟಾಗಿ ಹಿಂಗೊಂದು ಸ್ವಲ್ಪ ಹಿಂಗೊಂದು ಸ್ವಲ್ಪ ಉದ್ದೊಂದು ಸ್ವಲ್ಪ ಹೊಲಿಗೆ ಹಾಕೊಂಡ್ಬಿಡಬೇಕು. ಆಮೇಲೆ ಏನಿತ್ತಲ್ಲ ಮಷಿನ್ ಮೇಲೆ ಹೊಲ್ಯಾಕೆ ಬರುತ್ತೆ ರೀ. ಆದರೆ ಕೈ ಮೇಲೆ ಸಣ್ಣ ಹೊಲಿಯೋರಾದ್ರೆ ಒಂದು ಈ ಥರ ಅಂದರೆ ಕೌದಿ ಹೊಲಿಬೇಕಾದ್ರೆ ತಿಂಗಳಾನ್ಗಟ್ಲೆ ಬೇಕಾಗುತ್ತೆ. ಅಂದರೆ ಅವಾಗೆಲ್ಲ ನಮ್ಮ ಅಜ್ಜಿ ಅದು ಹೊಲಿದು ನಾನು ನೋಡಿದ್ದೀನಿ ರೀ. ಸಣ್ಣ ಸಣ್ಣ ಇಷ್ಟಿಷ್ಟು ಹೊಲಿಗೆ ಹಾಕ್ತಿದ್ರು ಮತ್ತು ಸಣ್ಣ ಸಣ್ಣ ಅರ್ಬಿ ಪೀಸೆಲ್ಲ ಹಚ್ಬಿಟ್ಟು ಹೊಲಿತಿದ್ರು. ಇವಾಗೆಲ್ಲ ಆ ಥರ ಯಾರೂ ಮಾಡೋಂಗಿಲ್ಲ ರೀ, ಆಗಂಗಿಲ್ಲೂ ಅಷ್ಟು ಕಷ್ಟಪಡೋದು. ಅವಾಗ ಹಿಂದ್ಕಿನ ಜನ ಎಲ್ಲ ಜಾಸ್ತಿ ಕಷ್ಟಪಡ್ತಿದ್ರು. ಇವಾಗೇನೆಲ್ಲ ರೆಡಿಮೇಡ್ ಸಿಗ್ತಾವಲ್ಲ. ನಾನೇ ಸುಮ್ಮನೆ ಇದ್ದೆ ಮತ್ತು ಅವು ಸೀರೆನೂ ಅಷ್ಟು ಸರಿ ಇದ್ದಿತ್ತಿಲ್ಲ. ಹಾಗಾಗಿ ಈ ಥರ ಹೊಲಿದು ಬಿಟ್ರೆ ಆಯಿತು. ದಿಪ್ಪಾಗಿ ಹಾಸ್ಕೊಳಕ್ಕೆ ಮೆತ್ತಗೂ ಇರುತ್ತಲ್ಲ ಸೀರೆ ಮತ್ತು ಜಮ್ಖಾನಿ ಎಲ್ಲ ಹಾಕಿರ್ತೀವಿ, ಮೆತ್ತಗಾಗಿರುತ್ತೆ ಅಂಥೇಳಿ. ಮತ್ತು ವಾಶ್ನೂ ಮಾಡ್ಬೋದು. ಬೆಡ್ ಆಗಲಿ ಯೂಸ್ ಮಾಡಿಬಿಟ್ರೆ ಅದನ್ನ ವಾಶ್ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ಒಬ್ರಿಗೆ ಹಾಸ್ಕೊಳಕ್ಕಾಗುತ್ತೆ ಅಂತೇಳಿ ಈ ಥರ ಮಾಡಿದ್ದು. ಒಂದು 100-150 ರೂಪಾಯಿ 200 ರೂಪಾಯಿನ ತೊಗೊತಾರೆ. ದೊಡ್ಡದಾದ್ರೆ ಒಂದು 300 ರೂಪಾಯಿ ತೊಗೊತಾರೋ, ಹೊಲ್ದು ಕೊಡ್ತಾರೋ. ಆದರೆ ಸುಮ್ಮನೆ ಯಾಕೆ ಮಾಡಾಕತ್ತಪ್ಪ ಅಂತ ಅನ್ಸಾಕತ್ತಿತ್ತು. ಮಾಡ್ತಾ ಸುಸ್ತನೇ ಆಗಿಬಿಟ್ಟು ಮಷೀನೂ ಕೈ ಕೊಡ್ತ್ರಿ. ಅಂದರೆ ಹೊಲಿಗೆನ ಸರಿ ಬೀಳಲಾಗಿತ್ತು. ಲಾಸ್ಟಿಗೆ ಒಂದು ಸೈಡ್ ಅದನ್ನ ಬಟ್ಟೆ ಅಂದರೆ ಇನ್ನಷ್ಟು ಬಟ್ಟೆ ಹಚ್ಚಿ ಹೊಲಿಯೋದಿತ್ತು. ಆದರೆ ಮಷಿನ್ ಹೊಲಿಗೆ ಸರಿ ಬೀಳಲಾಯ್ತು. ಹಾಗಾಗಿ ಹೋಲ್ ಬಿಡಪ್ಪ, ಇನ್ನು ಕಡ್ಡಿ ಕಡಿಯೋದು ಸಾಕು, ಕೈ ಕಾಲೆಲ್ಲ ನೋವ್ಸಕ್ಕೆ ಸ್ಟಾರ್ಟ್ ಆಗಿದ್ದು. ಫೈನಲಿ ಈ ಥರ ರೆಡಿ ಆಗೈತೆ ನೋಡಿರಿ. ಚಲೋ ಅನ್ಸಕತ್ತೈತಿಲ್ಲ ಅಂತ ಕಮೆಂಟ್ ಬಾಕ್ಸ್ ಒಳಗೆ ರೀ 2-3-4 ತಾಸು ಶ್ರಮ ಪಟ್ಟಿದ್ದು ಈ ಥರ ಇತ್ತು. ಇನ್ನೊಂಚೂರ ಹೊಲಿಗೆ ಹಾಕ್ಬೋದಿತ್ತು. ಆದರೆ ಮಷಿನ್ ಹೊಲಿಗೆ ಸರಿಯಾಗಿ ಬೀಳಲಾಗೈತೆ ಅಂತ ಅದನ್ನ ಎತ್ತಿಟ್ಟು
ಕೈಕಾಲು ಮುಖ ತಕ್ಕೊಂಡು ಈಗಿದ್ರೆ ಮಸ್ತ್ ಒಂದು ಕಪ್ ಬ್ಲ್ಯಾಕ್ ಟೀ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಕುಡಿಯೋಣಂತ ರೆಡಿ ಮಾಡಕ್ಕಂತೀನಿ ನೋಡ್ರಿ. ಸುಸ್ತಾಗ್ಬಿಟ್ಟಿತ್ತು. ಮತ್ತು ಮಷಿನ್ ಹೆಂಗೆ ಗೊತ್ತಂದ್ರೆ ನಮ್ಗೆ ಡೈಲಿ ಜಾಸ್ತಿ ತೊಳ್ದ ರೂಢಿ ಇರೋಂಗಿಲ್ಲ, ಕಾಲು ನೋವು ಬಂದುಬಿಡ್ತಾವೆ. ಸ್ವಲ್ಪ ಒಂದು ಅರ್ಧ ಹಿಂಗೆ ಮಾಡಿ 2 ದಿವಸ ಹೊಲದ್ದು ಬಿಟ್ರೆ ಅಷ್ಟೇನು ಕಷ್ಟ ಅಂತ ಅನ್ಸಂಗಿಲ್ಲ. ಆದರೆ ನಾನು ಇವತ್ತೆಲ್ಲ ಮುಗಿಸ್ಬೇಕಂತ ಅಂದ್ಕೊಂಡಿದ್ದೆ, ಆದರೂ ಸ್ವಲ್ಪ ಮಿಕ್ತು. ಈಗಿದ್ರೆ ಟೈಮ್ 7 ಗಂಟೆ ಆಗಿ ಹೋಗಿದ್ರೆ ನನಗೆ ಇವತ್ತು ಜಲ್ದಿನೇ ಹಸಿವು ಆಗ್ಬಿಟ್ಟಿತ್ತು. ಅಂದರೆ ಮಧ್ಯಾಹ್ನ ಬರೀ ರೈಸ್ ಅಷ್ಟೇ ತಿಂದಿದ್ದು, ಹಂಗಾಗಿ ಮಧ್ಯಾಹ್ನ ಸಂಜೆಗೆ ಜಲ್ದಿ ಹಸಿವು ಆಗ್ಬಿಟ್ಟಿತ್ತು. ಅದಕ್ಕಾಗಿ ನಮ್ಮ ಮನೆಯವ್ರಿಗೆ ಹಸಿವು ಇಲ್ಲ ಅಂತ ಅವರು ಹೊರಗಡೆ ಊಟ ಮಾಡಿ ಬಂದಾರಂತ. ಮನಗೂ ಹಸಿವು ಇಲ್ಲ ಅಂತ ನಾನು ಕತ್ತಿದ್ದೆ, ಆದರೆ ನನಗೆ ಮಾತ್ರ ಸಿಕ್ಕಾಪಟ್ಟೆ ಹಸಿವು ಆಗ್ಬಿಟ್ಟಿತ್ತು. ಅದಕ್ಕಾಗಿ ಅನ್ನನೂ ಊಟ ಮಾಡೋಕೆ ಇಷ್ಟ ಇದ್ದಿದ್ದಿಲ್ಲ ಮತ್ತು ಚಪಾತಿನೂ ಇಷ್ಟ ಇದ್ದಿದ್ದಿಲ್ಲ. ಅದಕ್ಕಾಗಿ ಇವತ್ತು ಪ್ರೋಟೀನ್ ಮತ್ತು ನಾರಿನಂಶ ಎಲ್ಲ ಇರೋದು ಅದು ದೇಹಕ್ಕೆ ಬೇಕಲ್ರಿ. ಇವತ್ತು ತರಕಾರಿನೂ ಏನೂ ಜಾಸ್ತಿ ತಿಂದಿದ್ದಿಲ್ಲ. ಅದಕ್ಕಾಗಿ ನಾನು ಸೌತೆಕಾಯಿ ಮತ್ತು ಮೂಲಂಗಿ, ಉಳ್ಳಾಗಡ್ಡಿ, ಮೆಂತ್ಯ ಸೊಪ್ಪು, ನುಗ್ಗೆ ಸೊಪ್ಪಿನ ಪುಡಿ ಎಲ್ಲ ಹಾಕಿಬಿಟ್ಟು ತಾಲಿಪಡಿ ಥರ ಮಾಡ್ಕೊಂಡು ತಿಂದುಬಿಟ್ರೆ ಹೊಟ್ಟೆಗೂ ಫುಲ್ ಆಗುತ್ತೆ ಮತ್ತು ನಮ್ಮ ದೇಹಕ್ಕೂ ಒಳ್ಳೆಯದಲ್ರಿ. ಹಾಗಾಗಿ ನಾನಿಲ್ಲಿ ಮೆಂತ್ಯ ಸೊಪ್ಪು ಮತ್ತು ಉಳ್ಳಾಗಡ್ಡಿ, ಮೂಲಂಗಿ, ಸೌತೆಕಾಯಿ ಎಲ್ಲ ಹೆರಚ್ಬಿಟ್ಟು ಹಾಕಿದ್ದೀನಿ ರೀ. ಉಳ್ಳಾಗಡ್ಡಿನೂ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಒಂದು ಬೌಲಷ್ಟು ಜೋಳದ ಹಿಟ್ಟು, 1 ಬೌಲಷ್ಟು ಕಡಲೆ ಹಿಟ್ಟು, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಅಜ್ವೈನ, ಜೀರಿಗೆ, ಇಂಗು ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಅಥವಾ ಖಾರದ ಪುಡಿ ಹಾಕಿಬಿಟ್ಟು ಕಲಿಸಿ ದಪಾಟಿ ಥರ ಹಾಕಿಬಿಟ್ರೆ ಆಯಿತು. ಟೇಸ್ಟ್ ಮಸ್ತ್ ಇರುತ್ತೆ ನೋಡಿರಿ. ಏನಾದರೂ ಒಂದು ಮಾಡ್ಕೊಂಡು ಹೊಟ್ಟೆಗೆ ತಿಂದುಬಿಟ್ರೆ ಚಲೋ ಅನಿಸುತ್ತೆ ಹಸಿವು ಆದಾಗ. ಇಲ್ಲಾಂದರೆ ನಾವು ಬರೀ ಬಿಸ್ಕೆಟ, ಹಾಲು ಆ ಥರ ತಿಂದುಬಿಟ್ರೆ ಏನಿಲ್ಲ, ಮತ್ತು ಅಡುಗೆ ಅಂತೂ ಮಾಡಲೇಬೇಕಲ್ಲ. ನಾವು ಯಾವಾಗಲೂ ಏನಂತಾರೆ ಹಸಿವು ಆದಾಗ ಅದನ್ನ ಇದನ್ನ ತಿಂದುಬಿಟ್ಟು ಹೊಟ್ಟೆ ತುಂಬಿಸ್ಕೊತೀವಿ ಅಂದ್ರೆ ಅದು ಇನ್ನಷ್ಟು ಫ್ಯಾಟ್ ಜಾಸ್ತಿ ಆಗುತ್ತೆ ರೀ. ನಾನು ಪ್ರಯತ್ನ ಪಡ್ತಾ ಇರ್ತೀನಿ. ಕೆಲವೊಂದು ಸಲ ನನಗೂ ಬಜ್ಜಿ ತಿನ್ಬೇಕಂತ ಅನ್ಸಾಕತ್ತೈತಿ ಆ್ಯಕ್ಚುಲಿ. ಆದರೆ ಬಜ್ಜಿಗಿಂತ ಇದನ್ನ ತಿಂದುಬಿಟ್ರೆ ಹೊಟ್ಟೆನೂ ಫುಲ್ ಆಗುತ್ತೆ ಮತ್ತು ವೇಟ್ನೂ ಜಾಸ್ತಿ ಆಗಲ್ಲ ಅಂತೇಳಿ ಈ ಥರ ಮಾಡಿದ್ದು. ಅಂದರೆ ಎಲ್ಲ ಟೈಮ್ದಾಗ ಎಲ್ಲ ಮಾಡ್ಕೊಂಡು ತಿನ್ನೋಕ್ಕಾಗಂಗಿಲ್ಲ ರೀ. ಕೆಲವೊಂದು ಸಲ ತಿನ್ನಲೇಬೇಕಾಗುತ್ತೆ. ಆದರೆ ಇವಾಗ ಮಾತ್ರ ಹೊಟ್ಟೆ ಹಸಿದು ಬಿಟ್ಟಿತ್ತು. ಅದಕ್ಕಾಗಿ ಈ ಥರ ಎಲ್ಲನೂ ತರಕಾರಿ, ಸೊಪ್ಪು ಅದನ್ನೇ ಜಾಸ್ತಿ ಹಾಕಿ ಹಿಟ್ಟನ್ನು ಕಮ್ಮಿ ಹಾಕಿಬಿಟ್ಟು ಈ ಥರ ಸ್ವಲ್ಪ ಅಳಸಾಗಿ ಕಲಿಸ್ಕೊಂಡು ಅದು ತವಿನ ಕಾಸಕ್ಕಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಸ್ಪ್ರೇ ಮಾಡಿ ಆಮೇಲೆ ಏನೈತಲ್ಲ ಹಿಟ್ಟನ್ನು ಕಲಿಸ್ಬಿಟ್ಟು, ಅಂದರೆ ಕಲಸಿದ ಹಿಟ್ಟನ್ನು ಈ ಥರ ಹಾಕಿ ಅದನ್ನ 2 ಸೈಡ್ ಚಲೋ ಹೊತ್ನಾಗೆ ಬೆನ್ಸ್ಕೊಂಡ್ಬಿಟ್ರಾಯ್ತು. ಮಸ್ತಾಗಿ ದಪಾಟಿ ರೆಡಿ ಆಗುತ್ತೆ ನೋಡಿರಿ. ಟೇಸ್ಟು ಮಸ್ತ್ ಇರುತ್ತೆ. ಇದಕ್ಕೆ ಪಲ್ಯ, ಚಟ್ನಿ ಏನು ಬೇಕಂತ ಅನ್ಸಂಗಿಲ್ಲ. ತುಪ್ಪ ಅಥವಾ ಹಿಂಡಿ ಹಾಕ್ಕೊಂಡು ತಿಂದರೆ ಆಗುತ್ತೆ. ನಾಳೆಗೆ ರೀ ನಮ್ಮ ಮನೆ ಹತ್ರ ಫಂಕ್ಷನ್ ಐತಿ. ಅದನ್ನೇ ಲೈಟ್ ಹಾಕ್ಯಾರ, ಎಷ್ಟು ಮಸ್ತ್ ಬೆಳಕತ್ತಿತ್ತು. ಅದನ್ನೇ ತನೂ ಸ್ವಲ್ಪ ವಿಡಿಯೋ ಮಾಡಿದ್ಲು, ಅದನ್ನೇ ನಿಮ್ಮ ಸಂಗಟ ಶೇರ್ ಮಾಡಿಕೊಂಡೆ ಅಷ್ಟೇ ರೀ. ಈಗಿದ್ರೆ ಮಸ್ತಾಗಿ 2 ಸೈಡ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಬೆನ್ಸ್ಕೊಂಡ್ರೆ ಆಯಿತು. ಎಷ್ಟು ಮಸ್ತಾಗಿ ಕಲರ್ಫುಲ್ಲಾಗಿ ಬಂದೈತಲ್ರಿ. ಮತ್ತು ತರಕಾರಿನೂ ಜಾಸ್ತಿ ಇರುತ್ತೆ. 1 ಬೇಡ 2 ಹೊಟ್ಟೆ ಹಸಿದಾಗ ತಿಂದುಬಿಟ್ರೆ ಮತ್ತು ಏನು ಬೇಕಂತ ಅನ್ಸಂಗಿಲ್ಲ ರೀ. ಅಷ್ಟು ಟೇಸ್ಟೂ ಇರುತ್ತೆ ಮತ್ತು ಹೊಟ್ಟೆನೂ ಜಲ್ದಿ ಫುಲ್ ಆಗುತ್ತೆ. ನಾವು ಪಲ್ಯ ಮಾಡಬೇಕು ಮತ್ತು ಅದನ್ನ ಮಾಡಬೇಕು ಮತ್ತು ತಿನ್ನಕ್ಕೆ ಮನಸ್ಸಿಲ್ಲಾರ್ದಾಗ ಏನೋ ಈ ಥರ ಮಾಡ್ಕೊಂಡು ತಿಂದರೆ ಬೆಸ್ಟ್ ಆಗುತ್ತೆ ನೋಡಿರಿ. ನಾನಂತೂ 2 ತಿಂದುಬಿಟ್ಟು ಹೊಟ್ಟೆ ಫುಲ್ ಆಗಿಬಿಟ್ಟಿತ್ತು. ಅಂದರೆ ನಾನು 7 ಗಂಟೆಗೆ ಜಲ್ದಿ ಊಟ ಮಾಡೋಕ್ಕೆ ಟ್ರೈ ಮಾಡ್ತೀನಿ ರೀ. ಇನ್ನು ಯಾರೂ ಉಣ್ಣಕ್ಕೆ ಒಲ್ಲೆ ಅಂತಂದ್ರು, ಹಾಗಾಗಿ ನಾನು ಅಷ್ಟೇ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ಬೇಕಂದಾಗ ಇಬ್ಬರು ಬೇಕು. ಇಬ್ಬರು ಬೇಕು. ನಾನು ಬೇಕು, ನೀನು ಬೇಕು. ಹಂಗಿಲ್ಲ, ಹಂಗೆ ಇತ್ತು. ಒಂದು ಚೀಟಿ ತಗೋಬೇಕು. ಒಂದೇ ಇದು ಯಾವ ಚೀಟಿ ತಗೋಬೇಕು? ಚೀಟಿ ಬೇರೆ, ಇದು ಬೇರೆ. ಈಗ ಇಬ್ರಾಗ ಒಬ್ರು ಇಬ್ರು ಬೇಕು ಹೇಳ. ನಿನಗೆ ನಾನು ಬೇಕು, ಇಬ್ರು ಬೇಕಾಗ್ತಾರ, ಒಬ್ಬರೇ ಆಗ್ಬೇಕಾಗ್ತದೆ. ನೀನು ಇಬ್ರಾಗ ಒಬ್ರಿಗೆ ಯಾರು ಚಾಯ್ಸ್? ನೀವು ಹೇಳಿ, ನಾನು ಹೇಳ್ತೀನಿ. ನೀವು ಚಾಯ್ಸ್ ಮಾಡಿ. ಅಣ್ಣ ಬದಲ ಹಂಗೆ ಅಣ್ಣ ಬಂದು ಅಣ್ಣ ಬೇಕು, ನಾ ನೀನ್ ಬೇಕು. ಅಣ್ಣ ಕೇಳಿದ್ರೆ ಕ್ವಶನ್ ನೀನೇ ಹೇಳ್ತೀನಿ. ಅಣ್ಣ ಫೋನ್ದಾಗ ಮಾತಾಡತ್ತಾನ. ನಿನಗೆ ಯಾರು ಬೇಕು ಹೇಳ? ಏನು ಹೆಂಗಂತೀವಿ? ಮಗನೇ ಬೇಕು. ನಾ ಅಂದಿದ್ದೆ ನೀಗ ಅನ್ಲಿಕ್ಕೇನು. ನಾ ಅಂದಿದ್ದೆ ನೀವು ತಾಯಿಗೆ ಒಬ್ಬ ಮಗನೇ ಬೇಕು.
ಎಲ್ಲ ರೂಲ್ಸ್ ಹಂಗೆ ಇರಲ್ಲ. ಅದು ಹಂಗೆ ಐತಿ. ಯಾರು ಹೇಳಿದ್ರು? ನಾನು ಚೇಂಜ್ ಮಾಡ್ತೀನಿ. ಬೇಕಾದ್ರೆ ಎಲ್ಲರೂ ಕೇಳಿ ನೀವು ಮಗ ಬೇಕು ಮಗು ಬೇಕು ಹೇಳಿ ಗೈಸ್, ಇಬ್ರೊಳಗೆ ಚಾಯ್ಸ್ ಯಾರೇನ್ ಮಾಡ್ಬೇಕಂತ ತನು ಕೇಳಾಕಂತಾಳ. ಮನು ಬೇಕೇನು ತನು ಬೇಕಂತ. ನನಗೆ ಇಬ್ರು ಬೇಕಂತಂದೆ. ಲಾಸ್ಟಿಗೆ ತನು ಬೇಕಂತ ಹೇಳಿ. ಮಗ ಬೇಡ, ಅವನು ಬೇಕು, ಬಟ್ ಫಸ್ಟ್ ಬೇಕು. ಯಾಕಂದ್ರೆ ಶಡ್ಗೊತ್ತ ಅದು ಶಡ್ಗೊತ್ನಂತ ಹರಾದಿಲ್ಲ ಅದು. ಅವ ಅಂತ ಹೋಲ್ದು ಅಂತ ನಾನು ಹೋಗ್ಬಿಡ್ತೀನಿ. ಆಯ್ತು, ಇಬ್ರು ಬೇಡ, ಸುಮ್ಕೊಂಡ್ರಿ ಸಾಕು. ನೀನು ಗಂಡ ಮಾಡ್ಕೊಂಡು ನಿನ್ ಗಂಡ ಮನೆಗೆ ಹೋಗಿ, ಆ ಹೆಂಡತಿ ಮಾಡ್ಕೊಂಡು ಹೆಂಡತಿ ಮನೆಗೆ ಹೋಗಿ. ಹೆಂಡತಿ ಮನೆಗೆ ಹೋಗ್ತಾನ ಕೇಳಿಸ್ಬೋದಲ್ಲ, ಅವ್ರದೇ ಆದ ಜಾಬ್ ಲೈಫ್ ಇರ್ತೈತಿಲ್ಲ. ಎಲ್ಲ ನಾವು ಹೇಳ್ದಂಗೆ ಆಗಲ್ಲ. ಇಬ್ರು ಒಬ್ರು ಬೇಕಂತೇಳಿ ಇಬ್ರು ಮಕ್ಕಳು ಅದಾದ್ರೆ ಇಬ್ರು ಬೇಕು. 4 ಮಂದಿ ಮಕ್ಕಳು ಇದ್ರೆ 4 ಮಂದಿನೂ ಬೇಕು. ಎಲ್ಲರಿಗೆ ಸಮನಾಗೆ ನೋಡ್ಕೋಬೇಕಾಗುತ್ತೆ. ಒಂದ್ ಕಣ್ಣಿ ಬೆನ್ನಿ, ಒಂದ್ ಕಣ್ಣಿ ಸುಣ್ಣ ಹಾಕೋರು ತಾಯಿ ಆಗಲ್ಲ ಅವರು. ಈಗ ಇಬ್ರು ಮಕ್ಕಳದಾರು, 4 ಮಂದಿ ಇರ್ಲಿ 10 ಮಂದಿ ಇರ್ಲಿ, ಎಲ್ಲರಿಗೆ ಸಮಾನಾಗೆ ನೋಡ್ಬೇಕಾಗುತ್ತೆ. ಒಬ್ರಿಗೆ ಏರ್ಸೋದು, ಒಬ್ರಿಗೆ ಇಳಿಸೋದು, ಒಬ್ರಿಗೆ ಏನಂತಾರ, ಏನ್ ಮಾಡ್ತು ಹಂಗ ಒಬ್ರಿಗೊಂದು ಮಾಡಕ್ ಹೋಗ್ಬಾರ್ದು. ಎಲ್ಲರಿಗೆ ಒಂದೇ. ನಮ್ಮ ಮಕ್ಕಳ ಅಂದ್ಮೇಲೆ ನಮ್ಮವರೇ ಅವರು. ಇವರು ಬೇರೆ ಇವ್ರು ಬೇರೆ ಅಂತ ಯಾರು ಮಾಡ್ತಾರಲ್ಲ ಅವ್ರು ತಾಯಿನೇ ಅನ್ಸೋಳಕ್ ಲಾಯಕ ಆಗಿರಲ್ಲ. ನನಗಂತೂ ಇಬ್ರು ಬೇಕು. ಏನಂತಿ? ನಾ ನಿನ್ಗೂ 2 ಮಕ್ಕಳು ಆದ್ಮೇಲೆ ನಿನ್ಗೆ ಒಂದೇ ಅದು. ನಾವಿಬ್ರು ನಮ್ಗೆ ಬಟ್ಟಿ ನಿಮಗಿಬ್ರು ಬೇಕಾಗ್ತಾರ. ನಿಮ್ಮಪ್ಪ ಇಬ್ರಿಗೆ ಸಾಕು, ಇನ್ನೊಂದು ಬೇಕಂತ ಕೇಳ್ತೀವಿ. ಇಬ್ರಿಗೆ ಸಾಕಾಗ್ತದ. ಯಾವಾಗಲೂ ಒಬ್ಬ ಆದರ್ಶ ತಾಯಿಯಾಗಿ ಮತ್ತು ತಾಯಿ ತನ್ನ ಗೌರವ ಸಿಗ್ಬೇಕಂದ್ರೆ ಎಲ್ಲರಿಗೆ ಎಲ್ಲ ಮಕ್ಕಳು ಒಂದೇ ಥರ ನೋಡ್ಕೋಬೇಕು. ಆಶಾ ಧಾರಾವಾಹಿ ಇಲ್ಲ, ಒಬ್ರಿಗೆ ಎಸೋದು, ಒಬ್ರಿಗೆ ಪ್ರೀತಿ ತೋರ್ಸೋದು, ಒಬ್ರಿಗೆ ದ್ವೇಷ ಮಾಡೋದು, ಆ ಥರ ಮಾಡಿಬಿಟ್ರೆ ಏನು ಪ್ರಯೋಜನ? ಆಲ್ಮೋಸ್ಟ್ ಕೆಲವೊಂದು ಆ ಥರ ಇರ್ತಾರ, ಏನು ಮಾಡೋಕ್ಕಾಗಲ್ಲ. ಆಸೆ ಯಾವುದೋ ಒಂದು ಆಸೆ ಎಲ್ಲ ತಂದೆ ಕಡೆ ಆಡೋದು ನೋಡಿ. ಜಪಾನ್ ಒಳಗೆ ಆ ಪದ್ಧತಿ ಇದ್ರೆ ನಮ್ಮ ದೇಶನಾಗ ಎಲ್ಲ ಮಕ್ಕಳನ್ನು ಸಮನಾಗಿ ನೋಡೋ ಪದ್ಧತಿ ಐತಿ. ಆದರೆ ಇತ್ತೀಚೆಗೆ ಅದು ಇಲ್ಲ. ಏನು ಮಾಡೋಕ್ಕಾಗಲ್ಲ. ಇಲ್ಲ, ಹೋಗು ಅಭ್ಯಾಸ ಮಾಡಿ ಹೋಗಿ. ಎಕ್ಸಾಮ್ ಬಂದವು ಬಿಟ್ಸಿಂದ ಊರು ಚಿಂತೆ ಮಾಡಿ. ಹೌದಿಲ್ಲ, ಹೋಗು ಅಭ್ಯಾಸ ಮಾಡು, ಸ್ಟಡಿ ಮಾಡು. ಬಾಯ್, ಗುಡ್ ನೈಟ್, ಥ್ಯಾಂಕ್ ಯು ಫಾರ್ ವಾಚಿಂಗ್.